ಇಂಥ ಸಮಯದಲ್ಲಿ ನಾವೇನಾದರೂ ಆತರ ಪಟ್ಟರೆ ನಮಗೆ ಅಪಾಯ ಜಾಸ್ತಿ. ಹೌದಲ್ವಾ? ಈ ಮನೆ, ಆಸ್ತಿ, ಅಂತಸ್ತು, ಅಧಿಕಾರ, ಎಸ್ಟೇಟ್ ಇದೆಲ್ಲ ನನಗೆ ಕೈಗೆ ಸೇರಬೇಕು ಅಂತ ಆಸೆ ಪಟ್ಟವಳು ನಾನು. ಆದರೆ ಅದಕ್ಕೆ ಅಡ್ವಾಗಿದ್ದು ಅಂಜಲಿ. ಸೊ ಆ ಹುಡುಗನ ಗಾಳವಾಗಿಟ್ಕೊಂಡು ಅಂಜಲಿನ ಅವನ ಪ್ರೀತಿ ಬಲೆಯಲ್ಲಿ ಬೀಳಿಸ್ದೆ. ಆಮೇಲೆ ಅವ್ರ ಅಪ್ಪನ ಬಗ್ಗೆ ಹೇಳಿ ಹೆದರಿಸಿ ಅವಳನ್ನ ಮನೆ ಬಿಟ್ಟು ಓಡೋಗೋ ಹಾಗೆ ಮಾಡಿದೆ. ಆಮೇಲೆ ಅವರಿಬ್ರಿಗೂ ಮದುವೆ ಮಾಡಿಸಿ ಈ ಮನೆಯಿಂದ ದೂರ ಇರು, ಇನ್ಯಾವತ್ತೂ ಈ ಮನೆ ಹತ್ರ ಬರಬೇಡ ಅಂತ ಹೇಳಿದ್ದೆ ನಾನು. ಇದೆಲ್ಲ ವಿಷಯನೂ ನಿಮ್ಮ ಅಣ್ಣನ ಹತ್ರ ಹೋಗಿ ನಾನೇ ಹೇಳಬೇಕಾಗಿತ್ತದನು. ಛೆ, ನಾವು ತೋಡಿರೋ ಬಾವಿಗೆ ನಾವೇ ಬಿದ್ದಾಗ್ತಾ ಇದೆ. ನೀನು ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದುವರೆಗೂ ಎಲ್ಲ ನಿನ್ನ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದಾಗೆ ಎಲ್ಲ ಯಾಕೆ ಹೀಗಾಗ್ತಾ ಇದೆ? ಈಗ ನಾವು ಅಣ್ಣಂಗೆ ಸತ್ಯ ಹೇಳೋ ಆಗೋ ಇಲ್ಲ, ಅವನು ನಮ್ಮ ಮನೆಯಿಂದ ಓಡ್ಸೋಕ್ಕೂ ಆಗಲ್ಲ. ಏನು ಮಾಡೋದು? ಈಗ ನಮ್ಮ ಹತ್ರ ಇರೋದು ಒಂದೇ ದಾರಿ. ಅವನು ಈ ಮನೆ ಅಳಿಯ ಅಲ್ಲ ಅನ್ನೋದು ನಿಮ್ಮ ಅಣ್ಣನಿಗೆ ಗೊತ್ತಾಗಬೇಕು. ಆದರೆ ಅದು ನಮ್ಮ ಕಡೆಯಿಂದ ಗೊತ್ತಾಗಬಾರ್ದು. ಹೇಗಾದರೂ ಮಾಡಿ ಅವನು ಆ ಅಂಜಲಿ ಗಂಡ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ನಮ್ಮ ದಾರಿ ಸಲೀಸಾಗತ್ತೆ. ಆದರೆ ಇದೆಲ್ಲ ಹೇಗೆ ಸಾಧ್ಯ? ಈ ರಾಜೇಶ್ವರಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಇದಕ್ಕೂ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ವೇಟ್ ಆ್ಯಂಡ್ ವಾಚ್. ನೀನು ಸಿನಿಮಾದಲ್ಲೋ ಸೀರಿಯಲಲ್ಲೋ ರೈಟ್ರ್ ಆಗಬೇಕಾಗಿತ್ತು. ಕತೆನ ತುಂಬ ಚೆನ್ನಾಗಿ ಹೇಳ್ತೀಯ. ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ, ಅವರು ದೇವ್ರಿದ್ದ ಹಾಗೆ. ನೀವೇ ನೋಡಿ, ಅವ್ರು ಈ ಮನೆಗೆ ಬಂದ್ಮೇಲೆ ತಾನೆ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು. ರಾಜೇಶ್ವರಿ ಯಾಕೆ ನಾನು ಹಿಡ್ಕೊಂಡಿಲ್ಲ? ಈ ಮನೆ ಯಜಮಾನ್ರ ಹತ್ರ ಇರೋ ಸತ್ಯಗಳೆಲ್ಲ ಯಾಕೆ ಹೇಳಲಿಲ್ಲ? ಅವಳಿಗೆ ತುಂಬ ಅವಕಾಶಗಳು ಸಿಕ್ಕಿತ್ತು, ನನ್ನ ಬಗ್ಗೆ ಹೇಳೋದಕ್ಕೆಲ್ಲ ಆಗ್ತಾಯಿತ್ತು, ಆದರೆ ಹೇಳಲಿಲ್ವಲ್ಲ. ಯಾಕಿರ್ಬೋದು? ಈಗ ನಾನು ಈ ಮನೆ ಅಳಿಯ ಅಲ್ಲ ಅಂತ ಅವಳಿಗೆ ಗೊತ್ತಿದೆ ಅಂದರೆ ಅಂಜಲಿ ನಿಜವಾದ ಗಂಡ ಯಾರು ಅಂತ ಗೊತ್ತಿರುತ್ತೆ. ಆದ್ರೂ ಯಾಕೆ ಸುಮ್ಮನೆ ಇದ್ದಾಳೆ? ನನ್ನ ಹತ್ರ ಹೆದರ್ಸೋ ಹಾಗೆ ಮಾತಾಡಿ ಪ್ರತಾಪ್ ರಾಜ್ ಅವ್ರ ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ನಾಟಕ ಆಡ್ತಾ ಇದ್ಲು. ಯಾಕೆ ಮಾಡ್ತಾ ಇದ್ದಾಳೆ? ಇದೆಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ, ಗೊತ್ತೇ ಆಗ್ತಾ ಇಲ್ಲ. ಕರೆಕ್ಟು, ವಿಜಯಾಂಬಿಕಾನು ಹಿಂಗೆ ಮಾಡ್ತಿದ್ಲಲ್ವಾ? ಅವಳ ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎದುರುಗಡೆ ನಾಟಕ ಆಡ್ತಾ ಇದ್ಲು. ಎಲ್ಲ ವಿಷಯ ಗೊತ್ತಿದ್ರು ಯಜಮಾನ್ರಿಗೆ ಹೇಳ್ತಾ ಇರ್ಲಿಲ್ಲ. ಕರೆಕ್ಟು. ಈ ರಾಜೇಶ್ವರಿನೂ ಹಾಗೆ ಇರ್ಬೋದಾ? ಕುತಂತ್ರ ಮಾಡೋರು ಮೊದಲನೇ ಹೆಜ್ಜೆನೇ ಇದು. ಆದರೆ ಪ್ರತಾಪ್ ರಾಜ್ ಅವ್ರು ಹಾಗಲ್ಲ. ಪಾಪ ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಹೃದಯ ಇರೋರು. ಎಲ್ಲರೂ ಗೌರವ ಕೊಡ್ತಾರೆ. ಅವ್ರನ್ನ ನೋಡಿದ್ರೆ ನಮ್ಮ ಯಜಮಾನ್ರ ನೋಡ್ದಂಗೆ ಆಗುತ್ತೆ. ಅಷ್ಟೇ ಒಳ್ಳೆ ಗುಣ ಇರೋರು. ಅಲ್ಲಿ ವಿಜಯಾಂಬಿಕಾ ನಮ್ಮ ಯಜಮಾನ್ರಿಗೆ ದ್ರೋಹ ಮಾಡ್ದಂಗೆ ಇಲ್ಲಿ ರಾಜೇಶ್ವರಿ ಪ್ರತಾಪ್ ರಾಜ್ ಅವ್ರಿಗೆ ದ್ರೋಹ ಮಾಡ್ತಾ ಇರ್ಬೋದಾ? ಒಂದ್ ಕಡೆ ಅಂಜಲಿ ಅವ್ರು ಹೀಗಾಗಿರೋದಕ್ಕೆ ರಾಜೇಶ್ವರಿನೇ ಕಾರಣ ಇರ್ಬೋದಾ? ಯಜಮಾನ್ರೆ, ಈ ತಿಂಗಳು ಅಡಿಕೆ ಮಾರಿರೋದು 4.5 ಲಕ್ಷ, ತೆಂಗಿನಕಾಯಿ ಮಾರಿರೋದು
5.5 ಲಕ್ಷ ಬಂದಿದೆ. ಇದಕ್ಕಾಗಿರೋ ಖರ್ಚು ರಾಜಪ್ಪ, ಈ ಲಾಭ ನಷ್ಟ ಖರ್ಚು ವೆಚ್ಚ ಎಲ್ಲ ಇದ್ದದ್ದೇ. ಆದರೆ ನಾವು ಖರ್ಚು ಮಾಡಿದ್ರು ಹೆಚ್ಚಾಗ್ತಾ ಹೋಗುವಂಥದ್ದು ಏನಾದರೂ ಇದೆಯಾ ನಿನ್ನ ತಲೆಯಲ್ಲಿ? ಏನಂದ್ರಿ ಯಜಮಾನ್ರೆ? ಖರ್ಚು ಮಾಡಿದಷ್ಟು ಹೆಚ್ಚಾಗೋವಂಥದ್ದ? ಅಂಥದ್ದೇನು? ಅಯ್ಯೋ, ನನಗದೇನು ಅಂತ ಗೊತ್ತಾಗ್ತಿಲ್ಲ ಯಜಮಾನ್ರೆ, ನೀವೇ ಹೇಳ್ಬಿಡಿ. ಖುಷಿ ರಾಜಪ್ಪ, ಖುಷಿ. ಈ ಖುಷಿ ನಾವು ಖರ್ಚು ಮಾಡಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ನಾವು ಹಂಚ್ಕೊಂಡಷ್ಟು ದುಪ್ಪಟ್ಟಾಗುತ್ತೆ ರಾಜಪ್ಪ. ಹೌದು ಯಜಮಾನ್ರೆ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ನಿಮ್ಮ ಮುಖದಲ್ಲಿ ಅದು ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಅದೆಷ್ಟು ಖುಷಿ ತುಂಬಿಕೊಂಡಿದ್ದೀರಾ ಅಂತ. ಇರಲೇಬೇಕಲ್ವಾ ರಾಜಪ್ಪ? ಇಷ್ಟು ವರ್ಷ ನನ್ನ ಮನಸ್ಸಲ್ಲಿದ್ದಿತ್ತು ನನ್ನ ಮಗಳ ಬಗೆಗಿನ ಕೊರಗು, ಇಷ್ಟು ವರ್ಷ ನನ್ನ ಮನಸ್ಸಲ್ಲಿದ್ದಿದ್ದು ಕೊರಗು ನನ್ನ ಮಗಳ ಬಗ್ಗೆ. ಈಗದು ಸರಿ ಹೋಗೋ ಹಂತಕ್ಕೆ ಬರ್ತಿದೆ. ಇಂಥ ಖುಷಿನ ಯಾರ ಹತ್ರ ಅನ್ನೋದ್ರು ಹಂಚ್ಕೋಬೇಕಲ್ವಾ? ಹಂಚ್ಕೊಳ್ಳಿ ಯಜಮಾನ್ರೆ, ಅದಕ್ಕೆ ಅಲ್ವೇ ಬಂಧು ಬಳಗ ನೆಂಟರು ಇಷ್ಟರು ಅಂತಿರೋದು. ಇಲ್ಲ ರಾಜಪ್ಪ, ಈ ಬಂಧುಗಳೆಲ್ಲ ಬಂದು ಹೋಗೋರಷ್ಟೇ. ನಮ್ಮ ನಿಜವಾದ ಸಂತಸನ ಒಳ್ಳೆ ಸ್ನೇಹಿತರ ಹತ್ರ ಹಂಚ್ಕೋಬೇಕು. ಅಂಥ ಒಬ್ಬ ಸ್ನೇಹಿತ ನನಗಿದ್ದಾರೆ. ಸ್ನೇಹಿತನ? ಯಜಮಾನ್ರೆ, ಇಷ್ಟು ವರ್ಷ ನೀವು ನಿಮ್ಮ ಆತ್ಮೀಯ ಸ್ನೇಹಿತನ ಬಗ್ಗೆ ನನ್ನ ಹತ್ರ ಹೇಳೇ ಇಲ್ಲ. ಹೇಳಿರಲಿಲ್ಲ, ಈಗ ಹೇಳ್ತೀನಿ ಕೇಳು. ನನ್ನ ಆತ್ಮೀಯ ಸ್ನೇಹಿತನ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸು ಹಗರ ಆಗುತ್ತೆ. ಅವನ ಹತ್ರ ನನ್ನ ಮನೆ ಬಗ್ಗೆ, ನನ್ನ ಕಷ್ಟ ಸುಖಗಳ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೀನಿ. ಈಗ ಅವನ ಜೊತೆ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ರಾಜಪ್ಪ, ನನ್ನ ಫೋನ್ನಲ್ಲಿ ವೀರು ಅಂತ ಒಂದು ಹೆಸರು ಸೇವ್ ಮಾಡಿದ್ದೀನಿ, ಫೋನ್ ಮಾಡಿಕೊಡು. ಸರಿ ಯಜಮಾನ್ರೆ. ಏನು ಹೆಸರು ಹೇಳಿದ್ರಿ ಯಜಮಾನ್ರೆ? ವೀರು. ಯಜಮಾನ್ರೆ, ರಿಂಗ್ ಆಗ್ತಾ ಇದೆ. ಅರೆ ಪ್ರತಾಪ್, ಎಷ್ಟು ವರ್ಷ ಆಯ್ತು ನಿನ್ ವಾಯ್ಸ್ ಕೇಳಿ. ಹೇಗಿದೆಯಾ? ವೀರು, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೀಯಾ? ವಿಷಯ ಎಲ್ಲ ಗೊತ್ತಾಯ್ತು ವೀರು. ನೋಡು, ಜೀವನದಲ್ಲಿ ರಾಜಕೀಯ ಅಧಿಕಾರ ಇದ್ಯಾವುದು ಶಾಶ್ವತ ಅಲ್ಲ, ಪ್ರೀತಿಯೊಂದೇ ಶಾಶ್ವತ.